ಜಯತ್ಯಜೋಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರದತತ್ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ನಿಂ ಜನಕಾತ್ಮಜಾಯಾಃ ದಾಯತೇನೇವ ದತಾಃ ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಸ್ತು ಅಶೇಷಸನ್ಮಂಗಳಾನಿ ಭವಂತು ಶ್ರೀ ಗುರುಭ್ಯೋ ನಮಃ. ಸೀತಾದೇವಿಯನ್ನು ಹನುಮಂತ ದೇವರು ನೋಡ್ತಾ ಇದ್ದಾರೆ. ಸೀತಾದೇವಿಯರು ಧಾರಣೆ ಮಾಡಿರುವಂತಹ ಪ್ರತಿಯೊಂದು ಆಭರಣಗಳು, ವಸ್ತ್ರಗಳು ಎಲ್ಲವೂ ಕೂಡ ಶ್ರೀರಾಮಚಂದ್ರ ದೇವರು ಹೇಳಿದ ರೀತಿಯಲ್ಲಿ ಅನುಗುಣವಾಗಿದೆ ಎಂಬುದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಪೀನಂ ಪೀತಂ ಕನಕಪಟ್ಟಾಭಂ ಸ್ರಸ್ತಂ ತದ್ವಸನಂ ಶುಭಂ ಉತ್ತರೀಯಂ ನಗಾಸಕ್ತಂ ತದಾ ದೃಷ್ಟಂ ಪ್ಲವಂಗಮೈಃ. ಹೊಮ್ಮಣ್ಣದ ರೇಷ್ಮೆಯ ಉತ್ತರೀಯ ಋಷ್ಯಮುಖ ಪರ್ವತದಲ್ಲಿ ವಾನರರು ಇದನ್ನು ನೋಡಿದ್ದಾರೆ. ಭೂಷಣಾನಿ ವಿಚಿತ್ರಾಣಿ ದೃಷ್ಟಾನಿ ಧರಣೀತಲೆ ಅನಯೈವಾಪವಿದ್ಧಾನಿ ಸ್ವನವಂತಿ ಮಹಾಂತಿ ಚ. ಇದಂ ಚಿರಗೃಹೀತತ್ವಾದ್ ವಸನಂ ಕ್ಲಿಷ್ಟಪತ್ತರಂ ತಥಾಪಿ ನೂನಂ ತದ್ವರ್ಣಂ ತಥಾ ಶ್ರೀಮದ್ಯಥೇತರತ್. ಋಷ್ಯಮುಖ ಪರ್ವತದಲ್ಲಿ ಸೀತಾದೇವಿಯರು ಬರಬೇಕಾದ್ರೆ ತಮ್ಮ ಆಭರಣಗಳನ್ನು, ಅಮೂಲ್ಯವಾದ ಆಭರಣಗಳನ್ನು ಕೆಳಗಡೆ ಹಾಕ್ತಾರೆ. ಇದೇ ಸೀತೆಯೇ ತನ್ನ ಆಭರಣಗಳನ್ನು ಅಲ್ಲಿ ಹಾಕಿರೋದ್ರಿಂದ ದೇಹದಲ್ಲಿ ಯಾವ ಆಭರಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಲ್ಲಿ ಹಾಕಿರುವ ಆಭರಣಗಳು ಈಕೆಯ ದೇಹದಲ್ಲಿ ಕಾಣಿಸ್ತಾ ಇಲ್ಲ. ಇದಂ ಚಿರಗೃಹೀತತ್ವಾದ್ ವಸನಂ ಕ್ಲಿಷ್ಟಪತ್ತರಂ ತಥಾಪಿ ನೂನಂ ತದ್ವರ್ಣಂ ತಥಾ ಶ್ರೀಮದ್ಯಥೇತರತ್. ಇಯಂ ಕನಕವರ್ಣಾಂಗಿ ರಾಮಸ್ಯ ಮಹಿಷೀ ಪ್ರಿಯಾ ಪರನಷ್ಟಾಪಿ ಸತಿ ಯಾಸ್ಯ ಮನಸೋ ನ ಪ್ರಣಶ್ಯತಿ. ಶ್ರೀರಾಮನ ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಶ್ರೀರಾಮಚಂದ್ರನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿರುವ ಆಕೆಯ ಶ್ರೀರಾಮಚಂದ್ರ ದೇವರ ಪ್ರಿಯಪತ್ನಿಯಾದ ಸಾಧ್ವಿ ಕನಕವರ್ಣಾಂಗಿ ಸೀತಾದೇವಿ ಅವಳೇ ಇವಳು. ಇಯಂ ಸಾ ಯತ್ಕೃತೆ ರಾಮಶ್ಚತುರ್ಭಿಃ ಪರಿತಪ್ಯತೆ ಕಾರುಣ್ಯೇನಾನೃಶಂಸೇನ ಶೋಕೇನ ಮದನೇನ ಚ. ಶ್ರೀರಾಮಚಂದ್ರನು ಯಾರಿಗೋಸ್ಕರ ನಿರಂತರವಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾನೋ ಆ ಸೀತಾದೇವಿ ಇವಳೇ ಆಗಿದ್ದಾಳೆ. ಅವನು 4 ವಿಧವಾದ ಪುರುಷಾರ್ಥವನ್ನು ಕೂಡ ಇವಳಿಗೋಸ್ಕರ ವಿವಕ್ಷಿಸಿದ್ದಾನೆ. ಆದ್ದರಿಂದಲೇ ಇವಳಿಗಾಗಿ ಶ್ರೀರಾಮಚಂದ್ರ ನಿರಂತರ ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾನೆ. ಸ್ತ್ರೀ ಪ್ರಣಷ್ಟೇತ ಕಾರುಣ್ಯಾತ್ ಆಶ್ರಿತೇತ್ಯಾಂದೃಶಂ ಸ್ಯತಃ ಪತ್ನಿ ನಷ್ಟೇತಿ ಶೋಕೇನ ಪ್ರಿಯೇತಿ ಮದನೇನ ಚ. ಯಾರು ಸಿಕ್ಕಿದ್ರೂ ಕೂಡ ಶ್ರೀರಾಮಚಂದ್ರ ಹೇಳುವ ಮಾತು ಒಂದೇ, ಪತ್ನಿ ನಷ್ಟ, ನನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ, ನೀವು ನೋಡಿದ್ದೀರಾ. ಹೀಗೆ ಅವನು ಶೋಕದಿಂದ ಪರಿತಪಿಸ್ತಾ ಇದ್ದಾನೆ. ಅಸ್ಯಾದೇವ್ಯಾ ಯಥಾರೂಪಂ ಅಂಗಪ್ರತ್ಯಂಗ ಸೌಷ್ಠವಂ ರಾಮಸ್ಯ ಹಿ ಯಥಾರೂಪಂ ತಸ್ಯೇಯಮಸಿತೆ ಕ್ಷಣ. ಅಸ್ಯಾದೇವ್ಯಾ ಮನಸ್ತಸ್ಮಿನ್ ತಸ್ಯ ಚಾಸ್ಯಾಂ ಪ್ರತಿಷ್ಠಿತಂ ತೇನೇಯಂ ಸಚ ಧರ್ಮಾತ್ಮ ಮುಹೂರ್ತಮಪಿ ಜೀವತಿ. ಈ ದೇವಿಯ ರೂಪಲಕ್ಷಣೆಗೆ ಅನುರೂಪವಾದ ರೂಪಲಕ್ಷಣ ಶ್ರೀರಾಮಚಂದ್ರನಲ್ಲಿದೆ. ಆತನ ರೂಪಲಕ್ಷಣಗಳಿಗೆ ಅನುರೂಪವಾದ ರೂಪಲಕ್ಷಣ ಸೀತಾದೇವಿಯಲ್ಲಿದೆ. ಇವಳ ಮನಸ್ಸನ್ನು ರಾಮಚಂದ್ರ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ, ಅವನ ಮನಸ್ಸನ್ನು ಈಕೆ ಮಾತ್ರ ತಿಳಿಯಲು ಸಾಧ್ಯ. ಆದ್ದರಿಂದ ಇವರಿಬ್ಬರ ಅನ್ಯೋನ್ಯತೆ ಯಾರಿಂದಲೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರು ಇವತ್ತಲ್ಲ ನಾಳೆ ಒಂದಾಗ್ತೀವಿ ಅನ್ನೋ ಉದ್ದೇಶದಿಂದಲೇ ಇಬ್ಬರೂ ಕೂಡ ಮುಹೂರ್ತಮಪಿ ಜೀವತಿ, ಎಷ್ಟು ಕಷ್ಟ ಆದರೂ ಕೂಡ ಜೀವನವನ್ನು ಇನ್ನೂ ಬದುಕಿದ್ದಾರೆ. ದುಷ್ಕರಂ ಕೃತವಾನ್ ರಾಮೋ ಹೀನೋ ಯದನಯಾ ಪ್ರಭುಃ ಧಾರಯತ್ಯಾತ್ಮನೋ ದೇಹಂ ನ ಶೋಕೇನಾವಸೀದತಿ. ಅತ್ಯಂತ ಪ್ರಿಯಳಾದ ಪತ್ನಿಯನ್ನು ಬಿಟ್ಟು ಇರೋದು ಅಂದರೆ ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. ಆದರೂ ಕೂಡ ಶ್ರೀರಾಮಚಂದ್ರ ತನ್ನ ದೇಹವನ್ನು ಧಾರಣೆ ಮಾಡಿಕೊಂಡು ಇನ್ನೂ ಇದಾನಲ್ಲ, ಅವನು ನಿಜವಾಗಿಯೂ ಕೂಡ ತುಂಬ ಉತ್ತಮ ಪುರುಷನಾಗಿದ್ದಾನೆ. ಏವಂ ಸೀತಾಂ ತದಾ ದೃಷ್ಟ್ವಾ ಹೃಷ್ಟಪವನ ಸಂಭವಃ ಜಗಾಮ ಮನಸಾ ರಾಮಂ ಪ್ರಶಂಸ ಚ ತಂ ಪ್ರಭುಂ. ನಾನೀಗ ಸೀತಾದೇವಿಯನ್ನು ನಾನು ಹುಡುಕಿದ್ದಾಯಿತು, ನನ್ನ ಪ್ರಯತ್ನವೂ ಕೂಡ ಸಾರ್ಥಕ ಆಯಿತು. ಹೀಗೆ ಅತ್ಯಂತ ಪ್ರಸನ್ನ ಚಿತ್ತನಾದ ಹನುಮಂತ ಸೀತಾದೇವಿಯನ್ನು
ನೋಡಿ ಸಂತುಷ್ಟನಾಗಿ ಶ್ರೀರಾಮಚಂದ್ರನ ಪ್ರಶಂಸೆಯನ್ನು ಮಾಡ್ತಾ ಧನ್ಯನಾಗ್ತಾ ಇದ್ದಾನೆ. ಇಲ್ಲಿಗೆ ಸುಂದರಕಾಂಡದ 15ನೆಯ ಸರ್ಗವು ಸಮಾಪ್ತಿಗೊಂಡಿದೆ. ಪ್ರಶಸ್ಯತು ಪ್ರಶಸ್ತವ್ಯಾಂ ಸೀತಾಂ ತಾಂ ಹರಿಪುಂಗವಃ ಗುಣಾಭಿರಾಮಂ ರಾಮಂ ಚ ಪುನಶ್ಚಿಂತಾಪರೋಭವತ್. ಹನುಮಂತ ದೇವರು ಸೀತಾದೇವಿಯನ್ನು ಹಾಗೂ ಶ್ರೀರಾಮಚಂದ್ರನನ್ನು ಹೀಗೆ ಕೊಂಡಾಡ್ತಾನೆ. ಸೀತೆಯ ಅತ್ಯಂತ ಹೀನವಾದ ಸ್ಥಿತಿಯನ್ನು ಕಂಡು ಪುನಃ ಚಿಂತಾಕ್ರಾಂತರಾಗ್ತಾರೆ. ಹನುಮಂತ ದೇವರ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವರು ತಮ್ಮಲ್ಲಿಯೇ ತಾವು ಅತ್ಯಂತ ದುಃಖವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಮುಹೂರ್ತಮಿವ ಧ್ಯಾತ್ವಾ ಬಾಷ್ಪಕರ್ಯಾಕುಲೇಕ್ಷಣಃ ಸೀತಾಮಾಶ್ರಿತ್ಯ ತೇಜಸ್ವಿ ಹನುಮಾನ್ ವಿಲಲಾಪಃ. ಅಳ್ಳಿಕೆ ಶುರು ಮಾಡಿದಾರಂತೆ ಹನುಮಂತ ದೇವರು. ಮಾನ್ಯ ಗುರು ವಿನೀತಸ್ಯ ಲಕ್ಷ್ಮಣಸ್ಯ ಗುರುಪ್ರಿಯ ಯದಿ ಸೀತಾಭಿದುಃಖಾರ್ಥ ಕಾಲೋ ಹಿ ದುರತಿಕ್ರಮಃ. ಲಕ್ಷ್ಮಣನಿಂದ ಪರಮ ಪೂಜ್ಯಳಾಗಿದ್ದಾಳೆ ಸೀತಾದೇವಿ. ಶ್ರೀರಾಮಚಂದ್ರ ದೇವರಿಗೆ ಪ್ರಾಣಕಾಂತಿಯಾಗಿದ್ದಾಳೆ. ಆದರೂ ಕೂಡ ಇಷ್ಟೊಂದು ದುಃಖ ಈ ಸೀತೆಗೆ ಬಂದಿದೆ ಅಂದರೆ ಕಾಲಗತಿಯನ್ನು ಮೀರುವವರು ಯಾರು? ಕಾಲೋ ಹಿ ದುರತಿಕ್ರಮಃ. ಇದು ಕೂಡ ಅತ್ಯಂತ ಪ್ರಸಿದ್ಧವಾದ ಮಾತು. ಕಾಲವನ್ನು ಅತಿಕ್ರಮ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ರಾಮಸ್ಯ ವ್ಯವಸಾಯಜ್ಞ ಲಕ್ಷ್ಮಣಸ್ಯ ಚ ಧೀಮತಃ ನಾತ್ಯರ್ಥಂ ಕ್ಷುಭ್ಯತೆ ದೇವಿ ಗಂಗೇವ ಜಲದಾಗಮೆ. ರಾಮಲಕ್ಷ್ಮಣರ ಪರಾಕ್ರಮ ಸೀತಾದೇವಿಗೆ ಚೆನ್ನಾಗಿ ತಿಳಿದಿದೆ. ಆದ್ದರಿಂದಲೇ ಮಳೆಗಾಲದಲ್ಲೂ ಕೂಡ ಗಂಗಾ ನದಿ ತನ್ನ ತನವನ್ನು ಕಳೆದುಕೊಳ್ಳೋದಿಲ್ಲ. ಅದರಂತೆ ಸೀತಾಮಾತೆಯು ಕೂಡ ತನ್ನ ತನವನ್ನು ಕಳೆದುಕೊಂಡಿಲ್ಲ. ಹೇಗೆ ಗಂಗಾ ನದಿಯನ್ನು ಮಳೆಗಾಲದ ಎಲ್ಲ ನೀರುಗಳು ಬಂದು ಆಕ್ರಮಣ ಮಾಡಿದ್ರೂ ಕೂಡ ಗಂಗೆಯಾಗೇ ಉಳಿತಾಳೆ, ಅದರಂತೆ ಸೀತಾಮಾತೆಯನ್ನು ಸಕಲ ರಾಕ್ಷಸ ಸ್ತ್ರೀಯರು ಆಕ್ರಮಣ ಮಾಡಿದರೂ ಕೂಡ ಅವಳು ಗಂಗಾ ಜಲದಂತೆ ಹಾಗೆ ಪವಿತ್ರಭೂತಳಾಗೇ ಇದ್ದಾಳೆ. ತುಲ್ಯಶೀಲವಯೋವೃತ್ತಾಂ ತುಲ್ಯಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹಿಂ ತಂ ಚೇಯಮಸಿತೆ ಕ್ಷಣ. ತಾಂ ದೃಷ್ಟ್ವಾ ನವಹೇಮಾಭಾಂ ಲೋಕಕಾಂತಾಮಿವ ಶ್ರಿಯಂ ಜಗಾಮ ಮನಸಾ ರಾಮಂ ವಚನಂ ಚೇದಮಬ್ರವೀತ್. ಸ್ವಭಾವ, ವಯಸ್ಸು, ನಡತೆ, ಕುಲ, ಶುಭ ಲಕ್ಷಣಗಳು, ಗುಣಗಳು ಇವೆಲ್ಲದಕ್ಕೂ ತಕ್ಕನಾದ ಪತಿ ಅಂದರೆ ಶ್ರೀರಾಮಚಂದ್ರ ಮಾತ್ರ ಸೀತಾಮಾತೆಗೆ. ಹಾಗೆ ಶ್ರೀರಾಮಚಂದ್ರನಿಗೆ ಸರಿಯಾದ ಪತ್ನಿ ಅಂದರೆ ಇವಳು ಮಾತ್ರ. ಸಾಕ್ಷಾತ್ ಲಕ್ಷ್ಮೀನಾರಾಯಣರಂತೆ ಇವರಿಬ್ಬರು ಕೂಡ ಅನ್ಯೋನ್ಯವಾಗಿದ್ದಾರೆ ಎಂಬುದಾಗಿ ಶ್ರೀರಾಮನ ಸ್ಮರಣೆಯನ್ನೇ ಹನುಮಂತ ದೇವರು ಮಾಡ್ತಾ ಇದ್ದಾರೆ. ಅಸ್ಯಾ ಹೇತುರ್ವಿಶಾಲಾಕ್ಷ ಹತೋ ವಾಲಿ ಬಹಾಬಲಃ ರಾವಣ ಪ್ರತಿಮೋ ವೀರ್ಯೇ ಕಬಂಧಶ್ಚ ನಿಪಾತಿತಃ ವಿರಾಧಶ್ಚ ಹತಸ್ಸಂಖ್ಯೆ ರಾಕ್ಷಸೋ ಭೂಮಿ ವಿಕ್ರಮಃ ವನೇ ರಾಮೇಣ ವಿಕ್ರಮ್ಯ ಮಹೇಂದ್ರೇಣೇವ ಶಂಭರಃ. ಈ ಸೀತಾಮಾತೆಗೋಸ್ಕರವೇ ಶ್ರೀರಾಮಚಂದ್ರ ವಾಲಿಯನ್ನು ಕೊಂದು ಹಾಕಿದ, ಕಬಂಧನನ್ನು ಕೂಡ ಸಂಹಾರ ಮಾಡಿದ. ಎಲ್ಲವೂ ಕೂಡ ಇವಳಿಗೋಸ್ಕರ. ಮಹೇಂದ್ರನು ಶಂಭರಾಸುರನನ್ನು ಸಂಹಾರ ಮಾಡಿದಂತೆ ಇವನು ವಿರಾಧನನನ್ನು ಸಂಹಾರ ಮಾಡಿದ ಶ್ರೀರಾಮಚಂದ್ರ. ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ನಿಹತಾನಿ ಜನಸ್ಥಾನೆ ಶರೈರಗ್ನಿಶಿಖೋಪಮೈಹಿ. ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ದಿವ್ಯಾಸ್ತ್ರಗಳಿಂದ ಕೊಂದು ಹಾಕ್ತಾ ಖರ, ದೂಷಣ, ತ್ರಿಶೂರರನ್ನು ಕೂಡ ಶ್ರೀರಾಮಚಂದ್ರ ಕೊಂದು ಹಾಕದ. ಖರಶ್ಚ ನಿಹಿತಸ್ಸಂಖ್ಯೆ ತ್ರಿಶಿರಾಶ್ಚ ನಿಪಾತಿತಾಃ ದೂಷಣಶ್ಚ ಮಹಾತೇಜ ರಾಮೇಣ ವಿದಿತಾತ್ಮನ ಐಶ್ವರ್ಯಂ ವಾನರಾಣಾಂ ಚ ದುರ್ಲಭಂ ವಾಲಿಪಾಲಿತಂ ಅಸ್ಯಾ ನಿಮಿತ್ತೇ ಸುಗ್ರೀವಃ ಪ್ರಾಪ್ತಮಾ ಲೋಕಸತ್ಕೃತಂ. ಹೀಗೆ ಸುಗ್ರೀವನ ಸಖ್ಯವನ್ನು ಬೆಳೆಸಿದ್ದು ಕೂಡ ಇದೇ ಉದ್ದೇಶದಿಂದ. ಮತ್ತು ಸೀತಾನ್ವೇಷಣೆಗೋಸ್ಕರ ಎಲ್ಲ ವಿಧವಾದ ಪ್ರಯತ್ನವನ್ನು ಕೂಡ ಶ್ರೀರಾಮಚಂದ್ರ ಮಾಡ್ತಿದ್ದಾನೆ. ಸಾಗರಶ್ಚ ಮಯಾ ಕ್ರಾಂತಃ ಶ್ರೀಮಾನದ ನದೀಪತಿ ಅಸ್ಯಾ ಹೇತುರ್ವಿಶಾಲಾಕ್ಷ ಪುರಿ ಚೇಯಂ ನಿರೀಕ್ಷಿತ. ನಾನೂ ಕೂಡ ಮಹಾಸಾಗರವನ್ನು ದಾಟಿದ್ದು ಸೀತಾನ್ವೇಷಣೆಗೋಸ್ಕರವೇ. ಆದ್ದರಿಂದ ಈ ಎಲ್ಲ ಕಾರ್ಯಗಳು ಕೂಡ ಈಗ ಸಾರ್ಥಕವಾಗಿವೆ. ಯದಿ ರಾಮಃ ಸಮುದ್ರಾಂತ ಮೇದಿನೀಂ ಪರಿವರ್ತಯೇತ್ ಅಸ್ಯಾ ಕೃತೆ ಜಗಚ್ಚಾಪಿ ಯುಕ್ತಮಿತ್ಯೇವ ಮೇ ಮತಿಃ.
ಸಮುದ್ರದ ತನಕ ಸಮಸ್ತ ಭೂಲೋಕವನ್ನು ಹಾಗೂ ಸಮಗ್ರ ವಿಶ್ವವನ್ನು ತಲೆ ಕೆಳಗೆ ಮಾಡಿದರೂ ಕೂಡ ಈ ಎಲ್ಲವೂ ಕೂಡ ಮಾಡಿರುವಂಥದ್ದು ಸೀತಾಮಾತೆಗೋಸ್ಕರ. ರಾಜ್ಯಂ ವಾ ತ್ರಿಷು ಲೋಕೇಶು ಸೀತಾ ವಾ ಜನಕಾತ್ಮಜ ತ್ರೈಲೋಕ್ಯ ರಾಜ್ಯಂ ಸಕಲಂ ಸೀತಾಯಾ ನಾಪ್ನುಯಾತ್ ಕಲಾತ್. 3 ಲೋಕದ ಆಧಿಪತ್ಯವನ್ನು ಒಂದು ಕಡೆ ಇಟ್ಟರು, ಸೀತಾಮಾತೆಯ ಒಂದು ಅಂಶಕ್ಕೂ ಕೂಡ ಅದು ಸರಿಸಾಟಿ ಆಗೋದಿಲ್ಲ. ಇಯಂ ಸಾ ಧರ್ಮಶೀಲಸ್ಯ ಮೈಥಿಲಸ್ಯ ಮಹಾತ್ಮನಃ ಸುತಾ ಜನಕರಾಜಸ್ಯ ಸೀತಾ ಭರ್ತೃದೃಢವ್ರತ. ಜನಕರಾಜನ ಮಗಳಾಗಿರುವಂತಹ ಸೀತಾಮಾತೆ ಅಷ್ಟು ದೊಡ್ಡ ಪತಿವ್ರತೆಯಾಗಿದ್ದಾಳೆ. ಉತ್ಥಿತಾ ಮೇದಿನೀಂ ಭಿತ್ವಾ ಕ್ಷೇತ್ರೇ ಹಲಮುಖಕ್ಷತೆ. ಹೇಗೆ ಸೀತಾದೇವಿ ಹೇಗೆ ಹುಟ್ಟಿದಾಳೆ ಅಂದರೆ, ಭೂಮಿಯನ್ನು ಸೀಳಿ ಹಲಮುಖಕ್ಷತೆ ಅಂದರೆ ನೇಗಿಲಿನ ಮುಖದಿಂದ ಹುಟ್ಟಿದಾಳೆ. ಪದ್ಮರೇಣು ನಿಭೈ ಕೀರ್ಣ ಶುಭೈ ಕೇದಾರಪಾಂಸುಭಿ. ಅಯೋನಿಜ ಇವಳು, ಪರಿಶುದ್ಧಳು. ವಿಕ್ರಾಂತಸ್ಯಾರ್ಯಶೀಲಸ್ಯ ಸಂಯುಗೇಷ್ಟ ನಿವರ್ತಿನಃ ಸ್ನುಷಾ ದಶರಥಸ್ಯೇಷಾ ಜ್ಯೇಷ್ಠಾ ರಾಜ್ಞೋ ಯಶಸ್ವಿನಿ. ದಶರಥ ಮಹಾರಾಜನ ಸೊಸೆಯಾಗಿ ಕೀರ್ತಿಯನ್ನು ಗಳಿಸಿದ ಇವಳು ನಿಜಕ್ಕೂ ಕೂಡ ಧರ್ಮಿಷ್ಠಳು. ಧರ್ಮಂಜಸ್ಯ ಕೃತಜ್ಞಸ್ಯ ರಾಮಸ್ಯ ವಿದಿತಾತ್ಮನಃ ಇಯಂ ಸಾ ದಯಿತಾ ಭಾರ್ಯ ರಾಕ್ಷಸೀ ವಶಮಾಗತ. ಇಂತಹ ಶ್ರೇಷ್ಠಳಾದ ಸೀತೆ ರಾಕ್ಷಸಿಯರ ವಶವಾಗಿದ್ದಾಳೆ. ಸರ್ವಾನ್ ಭೋಗಾನ್ ಪರಿತ್ಯಜ್ಯ ಭರ್ತೃಸ್ನೇಹ ಬಲಾತ್ಕೃತ ಅಚಿಂತಯಿತ್ವಾ ದುಃಖಾನಿ ಪ್ರವಿಷ್ಟ ನಿರ್ಜನಂ ವನಂ. ಈ ಸೀತಾದೇವಿ ಅರಮನೆಯ ಸಕಲ ಭೋಗಗಳನ್ನು ಕೂಡ ಪರಿತ್ಯಾಗ ಮಾಡಿ, ಕಷ್ಟಗಳನ್ನು ಕೂಡ ಲೆಕ್ಕಿಸದೆ ಪತಿಯ ಮೇಲಿನ ಪ್ರೇಮಕ್ಕೆ ವಶಳಾಗಿ ನಿರ್ಜನವಾದ ಕಾಡನ್ನು ಪ್ರವೇಶ ಮಾಡಲು. ಅವಳಿಗೆ ಶ್ರೀರಾಮಚಂದ್ರನಿಗಾದರೆ ಕೈಕೇಯರು 14 ವರ್ಷ ವನವಾಸಕ್ಕೆ ತೆರಳಬೇಕು ಅಂತ ನಿಬಂಧನ ಮಾಡಿರಲು. ಸೀತಾದೇವಿಗೆ ಯಾರೂ ಕೂಡ ಯಾವ ನಿಬಂಧನೆಯೂ ಮಾಡಿರಲಿಲ್ಲ. ಕೇವಲ ಪತಿಯ ಮೇಲಿನ ಭಕ್ತಿಯಿಂದಷ್ಟೇ ಅವಳು ಕಾಡು ಪಾಲಾದಳು. ನೋಡಿದ್ರೆ ಅವಳಿಗೆ ಇಂತಹ ಸ್ಥಿತಿಗತಿಗಳು ಬಂತು. ಸಂತುಷ್ಟ ಫಲಮೂಲೇನ ಭರ್ತೃಶುಶ್ರೂಷಣೇರತ ಯಾ ಪರಾಂ ಭಜತೆ ಪ್ರೀತಿಂ ವನೇಪಿ ಭವನೇ ಯಥಾ. ಪತಿ ಸೇವೆಯಲ್ಲಿ ನಿರತಳಾಗಿ ಗೆಡ್ಡೆ ಗೆಣಸುಗಳನ್ನೇ ತಿಂತ ತೃಪ್ತಿಯಿಂದ ಇದ್ಲು. ವನವನ್ನೇ ಮನೆಯೆಂದು ತಿಳಿದುಕೊಂಡಿದ್ಲು. ಸೇಯಂ ಕನಕವರ್ಣಾಂಗಿ ನಿತ್ಯಂ ಸುಸ್ಮಿತ ಭಾಷಿಣಿ. ಇಷ್ಟಾದರೂ ಕೂಡ ಯಾವಾಗಲೂ ಮಂದಹಾಸದಿಂದ ಕೂಡಿರ್ತಾಳೆ. ಸಹತೆ ಯಾತನಾಮೇತಾಂ ಅನರ್ಥಾನಾಮ ಭಾಗಿನಿ. ಇಂಥವಳಿಗೆ ವಿಪತ್ತು ಬರಬಾರ್ದು. ಅಂಥ ಸೀತಾದೇವಿ ಇಷ್ಟೊಂದು ದುಃಖವನ್ನು ಅನುಭವಿಸ್ತಾ ಇದ್ದಾಳಲ್ಲ, ಯಾರಿಗೂ ಇಂತಹ ಸ್ಥಿತಿಗತಿಗಳು ಬರಬಾರ್ದು. ಇಮಾಂ ತು ಶೀಲಸಂಪನ್ನಾಂ ದ್ರಷ್ಟುಮಿಚ್ಛತಿ ರಾಘವಃ ರಾವಣೇನ ಪ್ರಮಥಿತಾಂ ಪ್ರಪಾಮಿವ ಪಿಪಾಸಿತಃ. ತುಂಬ ಬಾಯಾರಿಕೆ ಆದವನು ಅರವಟ್ಟಿಗೆಯಾಗಿ ಹೇಗೆ ಹಾತೊರಿತಾನೋ ಅದರಂತೆ ಶ್ರೀರಾಮಚಂದ್ರನು ಕೂಡ ಸೀತಾಮಾತೆಯನ್ನು ನೋಡುವುದಕ್ಕೋಸ್ಕರ ತುಂಬ ತವಕವನ್ನು ಹೊಂದುತ್ತಾ ಇದ್ದಾನೆ. ಅಸ್ಯಾನೂನಂ ಪುನರ್ಲಾಭಾತ್ ರಾಘವ ಪ್ರೀತಿಮೇಷತಿ ರಾಜಾ ರಾಜ್ಯಾತ್ ಪರಿಭ್ರಷ್ಟ ಪುನಃ ಪ್ರಾಪ್ಯೇವ ಮೇದಿನೀಂ. ಇಂತಹ ಸೀತಾಮಾತೆ ನಿಜಕ್ಕೂ ಕೂಡ ಶ್ರೀರಾಮಚಂದ್ರನ ಸ್ಮರಣೆಯಲ್ಲಿ ದೊಡ್ಡ ದೊಡ್ಡ ಮುನಿಗಳು ಆಚರಿಸುವ ತಪಸ್ಸಿಗಿಂತ ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ನೈಷಾ ಪಶ್ಯತಿ ರಾಕ್ಷಸ್ಯೋ ನೇಮಾನ್ ಪುಷ್ಪಫಲದ್ರುಮಾನ್ ಏಕಸ್ಥ ಹೃದಯಾನೂನಂ ರಾಮಮೇವಾನುಪಶ್ಯತಿ. ಸೀತಾಮಾತೆಗೆ ಎದುರಿನಲ್ಲಿರುವಂತಹ ಯಾವ ರಾಕ್ಷಸ ಸ್ತ್ರೀಯರು ಕಾಣಿಸ್ತಾ ಇಲ್ಲ. ಈ ಅಶೋಕವನದ ಸೌಂದರ್ಯವೂ ಕಾಣಿಸ್ತಿಲ್ಲ. ಇಲ್ಲಿರುವಂತಹ ಸುಗಂಧವೂ ಅವಳ ಮೂಗಿಗೆ ಬಡಿತಾ ಇಲ್ಲ. ಮನಸ್ಸಿನಲ್ಲಿ ಯಾವ ವಿಚಾರಗಳೂ ಬರ್ತಿಲ್ಲ. ಅವಳಿಗೆ ಒಳಗು ಹೊರಗು ಕೇವಲ ರಾಮಮೇವಾನುಪಶ್ಯತಿ, ಶ್ರೀರಾಮಚಂದ್ರನನ್ನು ಮಾತ್ರ ನೋಡ್ತಾ ಇದ್ದಾಳೆ. ಭರ್ತಾನಾಮ ಪರಂ ನಾರ್ಯ ಭೂಷಣಂ ಭೂಷಣಾದಪಿ ಯೇಷಾ ವಿರಹಿತಾ ತೇನ ಭೂಷಣಾರ್ಹ ನ ಶೋಭತೆ. ಹನುಮಂತ ದೇವರು ಹೇಳುವಂಥ ಒಂದು ಒಳ್ಳೆಯ ಮಾತು. ನಿಜಕ್ಕೂ ಕೂಡ ಸ್ತ್ರೀಯರಿಗೆ ನಿಜವಾದ ಭೂಷಣ ಅಂದರೆ ಪತಿ ಮಾತ್ರ. ಪತಿಯೇ ಆ ಎಲ್ಲ ಸ್ತ್ರೀಯರಿಗೂ ಕೂಡ ಪರಮಭೂಷಣ. ಈ ಭೂಷಣ ಬಿಟ್ಟು ಬೇರೆ ಎಷ್ಟು ಭೂಷಣಗಳು ಅವರು ಹಾಕ್ಕೊಂಡ್ರೂ ಕೂಡ ಅದು ನಶೋಭತೆ, ಅದು ಅವರಿಗೆ ಶೋಭಾಯಮಾನವಾಗೋದಿಲ್ಲ. ದುಷ್ಕರಂ ಕುರುತೆ ರಾಮೋ ಹೀನೋ ಯದನಯಾ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ದುಃಖೇನಾವಸೀದತಿ. ಇಂತಹ ಪ್ರಿಯರಾದ ಪತ್ನಿಯರನ್ನು
ಅಗಲಿ ಇರುವುದು ಗಂಡಂದರಿಗೆ ದೊಡ್ಡ ಕಷ್ಟವಾದ ವಿಚಾರ. ಆದರೂ ಕೂಡ ಶ್ರೀರಾಮಚಂದ್ರ ಇನ್ನೂ ಕೂಡ ದೇಹವನ್ನು ಧಾರಣೆ ಮಾಡಿದಾನಲ್ಲ, ದುಃಖದಿಂದ ಕಸಿದು ಹೋಗಿಲಿಲ್ವಲ್ಲ. ಒಬ್ಬ ಬ್ರಹ್ಮಚಾರಿಯಾದ ಹನುಮಂತ ದೇವರಿಗೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಅಂದರೆ, ಯಾವ ಗೃಹಸ್ಥರಿಗೂ ಇಷ್ಟು ಅನುಭವ ಇರಲ್ಲ, ಅಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ. ಇಮಾಂ ಅವಸಿತ ಕೇಶಾಂತಾಂ ಶತಪತ್ರ ನಿಭೇಕ್ಷಣಾಂ ಸುಕಾರಹಾಂ ದುಃಖಿತಾಂ ದೃಷ್ಟ್ವಾ ಮಮಾಪಿ ವ್ಯಥಿತಂ ಮನಃ. ಇವಳ ಕಷ್ಟವನ್ನು ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತಾಯಿದೆ, ನಾನೇ ಕಂಗೆಟ್ಟು ಹೋಗಿದ್ದೀನಿ. ಕ್ಷಿತಿಕ್ಷಮಾ ಪುಷ್ಕರ ಸನ್ನಿಭಾಕ್ಷಿ ಯಾ ರಕ್ಷಿತಾ ರಾಘವ ಲಕ್ಷ್ಮಣಾಭ್ಯಾಂ ಸಾ ರಕ್ಷಸೇಭಿರ್ವಿಕೃತೆ ಕ್ಷಣಾಭಿಃ ಸಂರಕ್ಷತೆ ಸಂಪ್ರತಿ ವೃಕ್ಷಮೂಲೆ. ಆ ಸೀತಾದೇವಿಯ ವರ್ಣನೆ. ಭೂದೇವಿಯಂತೆ ತಾಳ್ಮೆಯುಳ್ಳವಳು, ತಾವರೆಗಣ್ಣಿನಂತೆ ಸೌಂದರ್ಯವುಳ್ಳವರು, ತಾವರೆಯಂತೆ ಕಣ್ಣುಳ್ಳವಳು ಇಂತಹ ಶ್ರೇಷ್ಠಳಾದ ಸೀತೆಯನ್ನು ರಾಮಲಕ್ಷ್ಮಣರು ನಿರಂತರ ರಕ್ಷಣೆ ಮಾಡ್ತಾಯಿದ್ರು. ಈಗ ಇಂತಹ ಅಪ್ರತಿಮ ಸುಂದರಿಯಾಗಿರುವಂತಹ ಸೀತೆ ರಾಕ್ಷಸಿಯರು ಅವರ ಮಧ್ಯದಲ್ಲಿ ಬದುಕುವಂತಹ ಸ್ಥಿತಿಗತಿಗಳು ಬಂದಿದೆ. ಒಂದು ಗಂಡು ಹಕ್ಕಿಯನ್ನು ಅಗಲಿದ ಚಕ್ರವಾಕ ಪಕ್ಷಿಯಂತೆ ಇವಳು ಆಗಿದ್ದಾಳೆ ಅನ್ನೋದನ್ನು ಹೇಳ್ತಾರೆ. ಹಿಮಹತ ನಲೀನೀವ ನಷ್ಟಶೋಭಾ ವ್ಯಸನ ಪರಂಪರಯಾತಿ ಪೀಡ್ಯಮಾನ ಸಹಚರರಹಿತೇವ ಚಕ್ರವಾಕೀ ಜನಕಸುತಾ ಕೃಪಣಾಂ ದಶಾಂ ಪ್ರಪನ್ನ. ಅಸ್ಯಾಹಿ ಪುಷ್ಪಾ ವನತಾಗ್ರಶಾಖಾ ಶೋಕಂ ದೃಢಂ ವೈ ಜನಯಂತ್ಯ ಶೋಕಾ ಹಿಮವ್ಯಪಾಯೇನ ಚ ಶೀತರಶ್ಮಿಃ ಅಭ್ಯುತ್ಥುತೋ ನೈಕಸಹಸ್ರರಶ್ಮಿಃ. ವಿರಹದಿಂದ ಪೀಡೆಗೆ ಒಳಗಾಗಿರುವಂತಹ ಸೀತಾದೇವಿ ಪುಷ್ಪಭಾರದಿಂದ ಬಗ್ಗಿದ ಈ ಅಶೋಕ ವೃಕ್ಷಗಳು ಮತ್ತಷ್ಟು ದುಃಖವನ್ನೇ ಹೆಚ್ಚಿಸ್ತಾ ಇವೆ. ವಸಂತ ಕಾಲದ ಚಂದ್ರನೂ ಕೂಡ ಶೀತಲ ಕಿರಣದ ಮೂಲಕವಾಗಿ ಆ ಸೀತಾದೇವಿಗೆ ದುಃಖವನ್ನೇ ಉಂಟು ಮಾಡ್ತಾ ಇದ್ದಾನೆ. ಇತ್ಯೇವಮರ್ಥಂ ಕಪಿರನ್ಮವೇಕ್ಷಾ ಸೀತೇಯಮಿತ್ಯೇವ ನಿವಿಷ್ಟ ಬುದ್ಧಿಃ ಸಂಶ್ರಿತ್ಯ ತಸ್ಮಿನ್ ಯಶಸಾದ ವೃಕ್ಷೇ ಬಲಿ ಹರಿಣಾಂ ವೃಷಭಸ್ತರಸ್ವೀ. ಹೀಗೆಲ್ಲ ಹನುಮಂತ ದೇವರು ಯೋಚನೆಯನ್ನು ಮಾಡಿ, ಈಗ ಇಲ್ಲಿ ಕೂತಿರೋಳು ಸೀತಾದೇವಿಯೇ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ನಿಶ್ಚಯವನ್ನು ಮಾಡಿ ಶುಂಶುಪಾ ವೃಕ್ಷದಲ್ಲಿ ಹನುಮಂತ ದೇವರು ಕುಳಿತಿದ್ದಾರೆ. ಇಲ್ಲಿಗೆ ಸುಂದರಕಾಂಡದ 16ನೇ ಸರ್ಗವು ಸಮಾಪ್ತಿಗೊಂಡಿದೆ. ತತಃ ಕುಮುದ ಷಂಡಾಭೋ ನಿರ್ಮಲೋ ನಿರ್ಮಲಂ ಸ್ವಯಂ ಪ್ರಜಗಾಮನಪಶ್ಚಂದ್ರೋ ಹಂಸೋ ನೀಲಮಿವೋದಕಂ. ಬಿಳಿ ನೈದಲೆಯಂತೆ ಬೆಳ್ಳಗಿರುವಂತಹ ಚಂದ್ರ, ನಿರ್ಮಲವಾದ ನೀರಿನಲ್ಲಿ ಹಂಸ ಹೇಗೆ ಈಜು ಬರುತ್ತೋ ಅದರಂತೆ ಆಕಾಶದಲ್ಲಿ ಅವನು ಈಜುತ್ತಾ ಬರ್ತಾ ಇದ್ದಾನೆ. ಎಲ್ಲೆಡೆಯೂ ಕೂಡ ತನ್ನ ಕಾಂತಿಯಿಂದ ಬೆಳಕನ್ನು ಉಂಟು ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಹನುಮಂತ ದೇವರಿಗೆ ಸಹಾಯ ಮಾಡುವುದಕ್ಕೋಸ್ಕರನೋ ಏನೋ ಎಂಬಂತೆ ಇತ್ತು. ಸಾಚಿವ್ಯಮಿವ ಕುರುವನ್ ಸ ಪ್ರಭಯ ನಿರ್ಮಲ ಪ್ರಭಃ ಚಂದ್ರಮಾ ರಶ್ಮಿಭಿಃ ಶೀತೆ ಶಿಶೇವೆ ಪವನಾತ್ಮಜಂ ಸದದರ್ಶ ತತಃ ಸೀತಾಂ ಪೂರ್ಣಚಂದ್ರನಿಭಾನನಾಂ ಶೋಕಭಾರೈರಿವ ನ್ಯಸ್ತಾಂ ಭಾರೈರ್ನಾವಮಿವಾಂಬಸಿ. ಭಾರದಿಂದ ನೌಕೆ ನೀರಿನ ಒಳಗಡೆ ಹೇಗೆ ಮುಳುಗಿ ಹೋಗುತ್ತೋ ಹಾಗೆ ಶೋಕದ ಭಾರದಿಂದ ಭೂಮಿಯ ಮೇಲೆ ಕುಸಿದು ಬೀಳ್ತಾ ಇದ್ದಾಳೆ ಸೀತಾದೇವಿ. ಅಂತಹ ಸೀತಾದೇವಿಯನ್ನು ಹನುಮಂತ ದೇವರು ನೋಡಿದ್ರು. ಮತ್ತು ಸ್ವಲ್ಪ ದೂರದಲ್ಲಿರುವಂತಹ ಘೋರವಾದ ಆಕೃತಿಯನ್ನು ಹೊಂದಿರುವಂತಹ ರಾಕ್ಷಸಿಯರನ್ನು ಕೂಡ ಹನುಮಂತ ದೇವರು ನೋಡಿದ್ರು. ದಿದೃಕ್ಷಮಾಣೋ ವೈದೇಹೀಂ ಹನುಮಾನ್ ಪವನಾತ್ಮಜಃ ಸದದರ್ಶಾ ವಿಸ್ತಾ ರಾಕ್ಷಸೀರ್ಘೋರದರ್ಶನಾಃ ಏಕಾಕ್ಷೀಂ ಏಕಕರ್ಣಾಂಚ ಕರ್ಣಪ್ರಾವರಣಾಂ ತಥಾ ಅಕರ್ಣಾಂ ಶಂಕುಕರ್ಣಾಂಚ ಮಸ್ತಕೋಚ್ಛ್ವಾಸನಾಸಿಕಾಂ. ಅದರಲ್ಲಿ ಆ ಸೀತಾಮಾತೆಯನ್ನು ಸುತ್ತುವರೆದಿರುವಂತಹ ಯಾವ ರಾಕ್ಷಸಿಯರಿದ್ದಾರೆ, ಅವರು ಹೇಗಿದ್ದಾರೆ? ಕೆಲವು ರಾಕ್ಷಸ ಸ್ತ್ರೀಯರಿಗೆ ಒಂದೇ ಕಿವಿಯಂತೆ, ಈ ಕೆಲವರಿಗೆ ಒಂದೇ ಕಣ್ಣು, ಮುಸುಕು ಹಾಕಿದಂತೆ ಅಗಲವಾದ ಕಿವಿಯಂತೆ. ಕೆಲವರಿಗೆ ಕಿವಿಯೇ ಇಲ್ಲ, ಕೆಲವರಿಗೆ ಚೂಪಾದ ಕಿವಿ, ಕೆಲವರಿಗೆ ಮುಖ, ತಲೆ ನೆತ್ತಿಯ ಮೇಲೆ ಮೂಗು, ಒಬ್ಬಳಿಗೆ ತಲೆ ಮಾತ್ರ ದಪ್ಪ, ದೇಹ ಸಣ್ಣದು.
ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಹುಚ್ಚುಚ್ಚಾಗಿದ್ದರು ಅಂತ. ಅತಿ ಕಾಯೋತ್ತಮಾಂಗೀಂ ಚ ತನು ದೀರ್ಘ ಶಿರೋಧರಾಂ ಧ್ವಸ್ತಕೇಶಿಂ ತಥಾ ಕೇಶಿಂ ಕೇಶಕಂಬಲಧಾರಿಣೀಂ. ಒಬ್ಬಳು ತುಂಬ ದಪ್ಪ ಇರ್ತಾಳೆ, ಇನ್ನೊಬ್ಬಳು ಅಷ್ಟೇ ಸಣ್ಣದಾಗಿರ್ತಾಳೆ. ತಲೆಯಲ್ಲಿ ಹರಕು ಕೂದಲು, ಒಬ್ಬಳಿಗೆ ಕೂದಲೇ ಇಲ್ಲ, ಮತ್ತೊಬ್ಬಳಿಗೆ ಕಂಬಳಿಯನ್ನು ಹೊದ್ಕೊಂಡಿದ್ರೆ ನಾವು ಹೇಗಿರುತ್ತೋ ಹಾಗೆ ಮೈಯೆಲ್ಲ ಕೂದಲಂತೆ. ಲಂಬಾರ್ಕ ಲಲಾಟಾಂಚ ಲಲಾಟಾಂಚ ಲಂಬೋದರ ಪಯೋಧರಾಂ ಲಂಬೋಷ್ಠೀಂ ಚುಬುಕೋಷ್ಠೀಂ ಚ ಲಂಬಾಸ್ಯಾಂ ಲಂಬಜಾನುಕಾಂ. ಹಣೆ ತುಂಬ ಉದ್ದ, ಆ ಕಿವಿಯ ತನಕ ಹಣೆ, ಆಮೇಲೆ ಭಾರಿ ಹೊಟ್ಟೆ, ಆ ಹೊಟ್ಟೆ ಕೆಳಗಡೆ ಸ್ತನಗಳಂತೆ, ಆಮೇಲೆ ತುಟಿ ಜೋಲಾಡ್ತಾ ಇದೆಯಂತೆ, ಮುಖ ಜೋಲು ಹೋಗಿದೆಯಂತೆ. ಇವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಕನಸಲ್ಲಿ ಇವರೇ ಬಂದುಬಿಡ್ತಾರೆ. ಜೋಲು ಮೊಳಕಾಲು ಅಂತ ಇನ್ನು ಕೆಲವರು ಇರ್ತಾರಂತೆ. ಇನ್ನು ಒಬ್ಬಳು ಕುಳ್ಳಿ ಬರೀ 5 ಇಂಚು ಇದ್ಲಂತೆ, ಇನ್ನೊಬ್ಬಳು 50 ಅಡಿ ಇದ್ಲಂತೆ. ಹೀಗೆ ಒಬ್ಬಳು ಗೂನು ಬೆನ್ನು, ಮತ್ತೊಬ್ಬಳು ವಿಕಾರ ದೇಹ. ಹೀಗೆ ಹ್ರಸ್ವಾಂ ದೀರ್ಘಾಂ ತಥಾ ಕುಬ್ಜಾಂ ವಿಕಟಾಂ ವಾಮನಾಂ ತಥಾ ಕರಾಲಾಂ ಭುಗ್ನವಕ್ತ್ರಾಂ ಚ ಪಿಂಗಾಕ್ಷೀಂ ವಿಕೃತಾನನಾಂ. ವಿಕೃತಾ ಪಿಂಗಲಾ ಕಾಲಿ ಕ್ರೋಧನಾ ಕಲಹ ಪ್ರಿಯಾ. ಆದರೆ ಎಲ್ಲರೂ ಕೂಡ ಜಗಳ ಅಂದರೆ ತುಂಬ ಇಷ್ಟ ಪ್ರತಿಯೊಬ್ಬರಿಗೂ. ಅವ್ರು ಹೇಗೆ ಬೇಕಾದರೆ ಇರಲಿ, ಪ್ರತಿಯೊಬ್ಬರಿಗೂ ಜಗಳ ಗಂಟರು, ಪ್ರತಿಯೊಬ್ಬರಿಗೂ ಕೋಪ. ಕಾಲಾಯ ಸಮಃ ಶೂಲ ಕೂಟಮುದ್ಗರಧಾರಿಣೀ. ಅವರು ಏನು ಅಂದರೆ ಶೂಲ ಮುದ್ಗರ ಇವೆಲ್ಲ ಕೈಯಲ್ಲಿ ಹಿಡ್ಕೊಂಡೇ ಇರ್ತಿದ್ರಂತೆ. ಯಾರಾದರೂ ಹೆಚ್ಚು ಮಾತಾಡಿದ್ರೆ ಹಾಕ್ಕೊಂಡು ಹೊಡೆಯೋದೇ ಕೆಲಸ. ಹಾಗೆ ವರಾಹ ಮೃಗಶಾರ್ದೂಲ ಮಹಿಷಾಜ ಶಿವಾಮುಖೀ ಗಜೋಷ್ಟ್ರ ಹಯಪಾದೀಶ್ಚ ನಿಖಾತ ಶಿರಸೋಪರಾಹ. ಹಂದಿ, ಜಿಂಕೆ, ಹುಲಿ, ಕೋಣ, ಮೇಕೆ ಎಲ್ಲ ಒಬ್ಬೊಬ್ಬರು. ಇವುಗಳ ಮುಖ ಥರ ಒಬ್ಬೊಬ್ಬರು ರಾಕ್ಷಸರ ಮುಖಗಳಿತ್ತು. ಆಮೇಲೆ ಇನ್ನೂ ಭಯಾನಕವಾಗಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಏಕಹಸ್ತೈಕಪಾದಾಶ್ಚ ಖರಕರ್ಣಶ್ವಕರ್ಣಿಕಾ ಗೋಕರ್ಣಿರ್ಹಸ್ತಕರ್ಣೀಶ್ಚ ಹರಿಕರ್ಣೀಸ್ತಥಾ ಪರಾಃ. ಪಾದ, ದೇಹ ಎಲ್ಲ ಮನುಷ್ಯರದು, ಪಾದ ಮಾತ್ರ ಆನೆ ಪಾದ ಅಂತ. ಇನ್ನು ಕೆಲವರು ಪಾದಗಳು ಒಂಟೆ ಪಾದ, ಕುದುರೆಗಳ ಪಾದ. ಕೆಲವರ ತಲೆ ದೇಹದ ಒಳಗೆ ಇದೆಯಂತೆ, ಹೊರಗಡೆ ತಲೆನೇ ಕಾಣಿಸಲ್ವಂತೆ. ಅನಾಸ ಅತಿನಾಸಾಶ್ಚ ತಿರ್ಯಂಗ್ನಾಸ ವಿನಾಸಿಕಾ. ಕೆಲವ್ರಿಗೆ ಒಂದೇ ಕೈ, 2 ಕೈ ಇಲ್ವೇ ಇಲ್ಲ. ಕೆಲವ್ರಿಗೆ ಒಂದೇ ಕಾಲು. ಎಷ್ಟೋ ರಾಕ್ಷಸೇರಿ ಕಿವಿಗಳಿಗೆಲ್ಲ ಕತ್ತೆ ಕಿವಿಗಳು. ಆಮೇಲೆ ಕೆಲವರಿಗೆ ಸಿಂಹದ ಕಿವಿಗಳು. ಎಷ್ಟೋ ಮಂದಿಗೆ ಮೂಗೇ ಇಲ್ಲ. ಇನ್ನು ಕೆಲವರಿಗೆ 5 ಅಡಿ ಉದ್ದ ಮೂಗು. ಕೆಲವರಿಗೆ ಮೂಗು ಅಡ್ಡಡ್ಡ. ಕೆಲವರಿಗೆ ಮೂಗೇ ಬರೀ 2 ಹೊಳ್ಳೆ ಮಾತ್ರ ಇತ್ತು ಮುಖದಲ್ಲಿ. ಆನೆಯ ಸೊಂಡಿಲಂತ, ಕೆಲವರಿಗೆ ಆನೆಯ ಸೊಂಡಿಲ ಥರ ಮೂಗಿತ್ತು. ಇನ್ನು ಕೆಲವರು ಉಸಿರಾಟವನ್ನು ಹಣೆಯಲ್ಲಿ ಮಾಡ್ತಾಯಿದ್ರಂತೆ. ಅಲ್ಲೆರಡು ತೂತಿತ್ತಂತೆ, ಅಷ್ಟರಲ್ಲೇ ಉಸಿರಾಟ ಆಡ್ತಿದ್ರಂತೆ. ಹಸ್ತಿಪಾದ ಮಹಾಪಾದ ಗೋಪಾದ ಪಾದಚೂಲಿಕಾ ಅತಿಮಾತೃ ಶಿರೋಗ್ರೀವ ಅತಿಮಾತೃ ಕುಚೋದರೈ ಅತಿಮಾತ್ರಾಸ್ಯ ನೇತ್ರಾಶ್ಚ ದೀರ್ಘಜಿಹ್ವಾನಕಾಸತಾ ಅಜಾಮುಖೀರ್ ಹಸ್ತಿಮುಖೀರ್ ಗೋಮುಖಿ ಸೂಕ್ರೀ ಮುಖೈ. ಆಮೇಲೆ ಕೆಲವು ರಾಕ್ಷಸ ಸ್ತ್ರೀಯರು ಕಾಲು ಆನೆಯ ಕಾಲಂತೆ ಇತ್ತು, ದೊಡ್ಡ ದೊಡ್ಡ ಹೆಜ್ಜೆ. ಕೆಲವರ ಪಾದಕ್ಕೆ ಗೊರಸುಗಳಿತ್ತು, ತಲೆ ಕೂದಲು ಕಾಲಿನ ತನಕ ಜೋಲಾಡ್ತಾ ಇತ್ತು, ಕುತ್ತಿಗೆ ತುಂಬ ದಪ್ಪ ಇತ್ತು. ಹಯೋಷ್ಟ್ರ ಖರವಕ್ತ್ರಾಶ್ಚ ರಾಕ್ಷಸೀರ್ಘೋರಧರ್ಶನ ಶೂಲಮುದ್ಗರಹಸ್ತಾಶ್ಚ ಕ್ರೋಧನಾ ಕಲಹ ಪ್ರಿಯಾ ಕರಾಲಾ ಧೂಮ್ರಕೇಶಿಶ್ಚ ರಾಕ್ಷಸೀರ್ವಿಕೃತಾನನಾ. ರಾಕ್ಷಸರು ಹೇಗಿರ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಈ ಪ್ರಕರಣವನ್ನೇ ಓದಬೇಕು. ಪಿಬಂತಿ ಸತತಂ ಪಾನಂ ಸದಾ ಮಾಂಸಾಸುರಪ್ರಿಯಾ. ಯಾವಾಗಲೂ ಕೂಡ ಮಾಂಸ ತಿನ್ನೋದು, ಮದ್ಯಪಾನ ಮಾಡೋದು. ಮಾಂಸಶೋಣಿತ ದಿಗ್ಧಾಂಗೀಂ ಮಾಂಸಶೋಣಿತ ಭೋಜನಾ ತಾದದರ್ಶ ಕಪಿಶ್ರೇಷ್ಠೋ ರೋಮಹರ್ಷಣ ದರ್ಶನಾ. ಇವ್ರದ್ದೆಲ್ಲ ವಿಚಿತ್ರ ವಿಚಿತ್ರ ವ್ಯಾಪಾರಗಳು ನೋಡಿ ಹನುಮಂತ ದೇವರಿಗೆ ರೋಮಾಂಚನ ಆಗೋಯ್ತಂತೆ. ಅಬ್ಬಾ, ಹೀಗೆಲ್ಲ ಇರ್ತಾರಾ ಅಂತ. ಸ್ಕಂದವಂತಂ ಉಪಾಸೀನ ಪರಿವಾರ್ಯ ವನಸ್ಪತಿಂ ತಸ್ಯಾಧಸ್ತಾಚ ತಾಂ ದೇವೀಂ ರಾಜಪುತ್ರೀಮನಿಂದಿತಾಂ. ಆ ಶಿಂಶುಪಾ ವೃಕ್ಷದ ಸುತ್ತ ರಾಕ್ಷಸ ಸ್ತ್ರೀಯರು ಕಾವಲುಗಾರಾಗಿ ನಿಂತಿದ್ದರು. ಆ ಮರದ ಕೆಳಗಡೆ ಒಂದು ಕಡೆ ರಾಜಪುತ್ರಿಯಾಗಿರೋಂತಹ ಸೀತಾದೇವಿ
ಕೇಶರಾಶಿಯನ್ನು ಹೊಂದಿ ಕುಳಿತಿದ್ಲು. ದೈನ್ಯದಿಂದ ದುಃಖದಲ್ಲಿ ಮುಳುಗಿ ಹೋಗಿದ್ಲು. ಲಕ್ಷಯಾಮಾಸ ಲಕ್ಷ್ಮೀಮಾನ್ ಹನುಮಾನ್ ಜನಕಾತ್ಮಜಾಂ ನಿಷ್ಪ್ರಭಾಂ ಶೋಕಸಂತಪ್ತಾಂ ಮಲಸುಂಕುಲಮೂರ್ಧಜಾಂ. ಇಂತಹ ಸೀತಾದೇವಿಯನ್ನು ಹನುಮಂತ ದೇವರು ನೋಡಿದ್ರು. ಇಲ್ಲಿಗೆ 17ನೇ ಸರ್ಗದಲ್ಲಿ 20 ಶ್ಲೋಕಗಳು ಪರಿಪೂರ್ಣವಾಗಿವೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.